ನಿಮ್ಮ ಸಾವುಕಾರ ಮಂದಿಗೆ ಬೆಳಗಿನ ಶುಭೋದಯ. ಏನಿಲ್ಲ, ಯಾರು ನಮ್ಮ ಚಾನಲ್ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡಿ. ದಯವಿಟ್ಟು ಹೈ ಪಾಯಿಂಟ್ನ ನಾನು ಎಷ್ಟು ಕತೆ ಹಾಕ್ತೀನಿ ಅಷ್ಟು ಕತೆಗೂ ಕೊಡೋಕ್ಕೆ ಪ್ರಯತ್ನ ಮಾಡಿರಿ. ಒಂದಿಷ್ಟು ಜನ ಅಕ್ಕ ನಮಗೆ ಹೈಪ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಹೆಂಗೈತೆ ಅಂದ್ರೆ ಒಂದು ಕತೆಗೆ ವಾರದಾಗ 3 ಸರಿ ಮಾತ್ರ ಹೈಪ್ ಮಾಡೋಕ್ಕಿರೋದು. ಈ ವಾರ ಯಾರು ಮಾಡಿರ್ತೀರಿ ಅವರು ಬಿಡ್ರಿ, ಮತ್ತೆ ನೆಕ್ಸ್ಟ್ ವಾರ ಮಾಡಿರಿ. ಎಲ್ಲ ಕತೆಗೂ ಮಾಡಿರಿ, ಬರೀ ಬಹಳ ಬಡ ಕುಟುಂಬ ಕಷ್ಟ ಅಲ್ಲ. ಯಾಕಂದ್ರೆ ನಾನು ಮತ್ತೆ ಅವನ್ನ ಬರಲ್ಲ, ಅದ ಒಂದು ಕಾರಣಕ್ಕೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ. ಆಮೇಲೆ ಕಮೆಂಟ್ ಮಾಡಿ. ನಾನು ರಿಪ್ಲೈ ಮಾಡೋಕೆ ಏನಾಗ್ಬಿಡುತ್ತೆ, ನಾನು ಎಲ್ಲ ಟೈಮೂ ಈ ಕತೆ ಮಾಡೋದ್ರದ್ದು ಆಗ್ಬಿಡುತ್ತೆ ನನಗೆ. ಕತೆ ಮಾಡೋದು, ಎಡಿಟಿಂಗ್ ಮಾಡೋದು. ಒಂದು ಕತೆ ಮಾಡ್ತಿದ್ನಲ್ಲ ಅವಾಗ, ಮಿಕ್ಕ ಟೈಮು ಫ್ರೀ ಇರ್ತಿದ್ದೆ, ನಾನು ಎಲ್ಲರಿಗೂ ಕಮೆಂಟ್ ಮಾಡ್ತಿದ್ದೆ. ಈಗ ಹಂಗಾಗಿ ಸ್ವಲ್ಪ ಕಮೆಂಟ್ ಅಂದರೆ ನಿಮ್ಗೆಲ್ಲರೂ ಓದ್ತೀನಿ, ಎಲ್ಲರೂ ಓದ್ತೀನಿ, ನಾನು ಯಾರೂ ಓದಲ್ಲ ಅಂತ ಹೇಳಿಲ್ಲ. ಆಮೇಲೆ ನಮ್ಮೊಬ್ಬರು ಮೇಡಮ್ ಹಾಕಿದ್ರು, ನೀವು ಮರ್ತ್ಬಿಟ್ಟಿರಿ ಗಿರ್ಜಾ ಗಂಡ ಬಂಗಾರ ಕಲ್ತಿದ್ದು ಅಂತೇಳಿ ಕತ್ಕೊಂಡು ಹೋಗಿದ್ದು. ಇಲ್ಲ, ಮರ್ತಿಲ್ಲ, ನಾನು ಲಿಂಕ್ ಮಾಡ್ತೀನಿ. ನಾನು ಅಂದರೆ ಈ ಕತೆಗೆ ಲಿಂಕ್ ಮಾಡ್ಕೊಂಡು ಹೋಗ್ತೀನಿ, ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ಥರ ಲಿಂಕ್ ಮಾಡ್ತೀನಿ ಅಂತ ಹೇಳಿ. ಯಾವ ಕತೆನೂ ಮರೆಯಲ್ಲ. ಆಮೇಲೆ ನಿಮ್ಮ ಎಲ್ಲರ ಕಮೆಂಟು ನಾನು ಖಂಡಿತವಾಗ್ಲೂ ಓದ್ತೀನಿ. ಓದಿ ನಾನು ಅವಕ್ಕೆ ಲೈಕ್ ಮಾಡಿರ್ತೀನಿ. ಓದಿದ್ಮೇಲೆ ಲೈಕ್ ಮಾಡ್ತೀನಿ, ಸುಮ್ಮನೆ ಅಂತೂ ಲೈಕ್ ಮಾಡಲ್ಲ. ಪ್ಲೀಸ್ ರೀ, ಇನ್ನೊಂದು 100 ಆದರೆ ನಂಗೆ 20,000 ಆಗ್ಬಿಡ್ತಾವು. ಆದಷ್ಟು ಲಘು ಮಾಡಿಸ್ಕೊಡ್ರಿ. ಧನ್ಯವಾದಗಳು. ಸರಿ, ನಾ ಎಲ್ರಿಗೂ ಚಹಾ ಮಾಡ್ಕೊಂಬರ್ತೀನಿ ತಡ್ರಿ. ನನಗೆ ಬೇಡ, ನಾ ಈಗ ಚಹಾ ಕುಡ್ತೀನಿ. ಕವಿತಾ, ನನಗೂ ಬೇಡ ಕವಿತಾ, ನಾನು ಚಹಾ ಕುಡಿಯೋದಿಲ್ಲ. ಮಂಗಳಕ್ಕ, ಏನಾಗೋದಿಲ್ಲ, ನೀನು ಮೊದಲು ಚಹಾ ಕುಡಿತಿದ್ದಿ, ನಾವೆಲ್ಲರೂ ಅಲ್ಲನ ಅವಾಗ. ನಿನಗೆ ಚಹಾ ಅಂದ್ರೆ ಎಷ್ಟು ಇಷ್ಟ, ಮುಂಚೆಲೆ ಸಂಜೆ ಮುಂದೆ, ಆಮೇಲೆ ಊಟ ಆದ್ಮೇಲೆಲ್ಲ ನಿಂಗೆ ಚಹಾ ಕುಡೋದು ರೂಢಿ ಇತ್ತು ಮೊದ್ಲು. ಈಗ ಮದುವೆ ಆದ್ಮೇಲೆ ಬಿಟ್ಟಿಯೇನ, ಏನಾಗಲ್ಲ ಆಳು ಚಹಾ ಕುಡಿ. ಯಮ್ಮ, ಏನಾಗಲ್ಲ ಆಳ, ಒಂದು ದಿನ 2 ಸರಿ ಚಹಾ ಕುಡ್ದ ಏನಾರ ಅಕ್ಕತನ್ನ, ನಾ ಮಾಡ್ಕೊಂಬರ್ತೀನಿ ನೋಡ್ರಿ. ನಾನು ಚಹಾ ಕುಡ್ದು ನಾನು ಮಾಡಿದ ಚಹಾ ಹೆಂಗೈತೆ ಅಂತ ಹೇಳುವಂತ್ರಿ ಅಂತ. ಬರೀ ಮಾತಾದು ನೋಡು ಕವಿತಿ. ಹೋಗು, ಬಡ ಬಡ ಇಡ ಚಾಕ. ಆತು, ಭಯದೊಳಗ ಇರ್ತಾರೆ ಇಬ್ರು ಅಕ್ಕ ತಂಗಿ. ಗಿರಿಜಾ ಬಾರ, ಈ ಕಡೆ ಕುಂದ್ರು. ಇರ್ಲಿ ನಡೀತಿತ್ತಾಳೆ. ಬೇಡ, ಅದಕ್ಕೆ ಬಂದೆ. ಹಂಗ ಸುಮ್ಮನೆ ಈ ಕಡೆಗೆ ಬಂದೆಲ್ಲ, ಮಾತಾಡ್ಕೊಂತ ಬಂದೆ. ಬೇತಂಗಿ, ಅಣ್ಣ ಹೇಳಣ್ಣ. ಎಲ್ಲೋಗೇನ್ ಬೇ ಚಂದ್ರ? ಏನಣ್ಣ, ಇತ್ತೀಚೆಗೆ ಹೊಲಕ್ಕೆ ಹೋಗ್ತೀನಂತಂದು ಹೋಗ್ಕಾರ. ಆದ್ರೆ ಮಂದಿನ ನೋಡು, ಮೊನ್ನೆ ಒಂದು 8 ಗಂಡಾಳು ಒಂದು 2 ಹೆಣ್ಣಾಳು ತೊಗೊಂಡೋಗಿದ್ರು. ನೀವು ಮಾಡ್ತೀರ್ರಿ, ನೀವು ಮಾಡಿ 2 ಬಂಡಿ ಹುಡ್ಕೊಂಡು ಎತ್ಕಟ್ಕೊಂಡು ಹೋಗ್ಬಿಡ್ರಿ, ನಾ ಒಂದಿಟ್ಟು ತಡ ಮಾಡಿ ಬರ್ತೀನಿ ಅಂತಂದು ಹೋದಾರು. ನಿನ್ನೇನು ಇಲ್ಲ, ಇವತ್ತು ಬಂದಿಲ್ಲ ನೋಡಿ. ಇನ್ನ ಎಲ್ಲಿ ಹೊಂಟಾರ ಏನು ಅರ್ಥ ಆಗೋಲ್ದ ಅಣ್ಣ. ನನಗೂ ಸಾಕಾಗಿತ್ತು ಇವ್ರ ಕಾಲಾಗ. ಮನ್ಯಾಗ ನೋಡಿದ್ರ ಹುಡುಗ ಅಪ್ಪೆಲ್ಲೆವಾ ಅಂತಂದು ಹಗ ಕೇಳ್ತೈತಿ. ಏನ್ ಮಾಡೋದ ನಂಗಾಗೈತೆ ಅಣ್ಣ ನನ್ನ ಕರೆನ. ಒಂದಿಟ್ಟು ಲಕ್ಷ ಕೊಡುಬೇ ತಂಗಿ. ಬಂದಂದ್ರ ಒಂದಿಟ್ಟು ವಿಚಾರ ಮಾಡು. ನಾನು ಒಂದು ವಿಷಯನ ನಿಮ್ಮ ಅತ್ತಿಗೆ ಹೇಳಕ್ ಹೋಗಿದ್ನ್ಯಾ ತಂಗಿ. ಏನ್ ಬೇ ಸಣ್ಣವ, ಹೇಳ್ತೀನಿ ನೀ ಚಾಪ ಕುಡಿ. ಹೇಳ್ತೇನೆ, ಚಾ ಕುಡಿ. ಏನವ ಒಟ್ಟು ಎಲ್ಲರೂ ಗುಟ್ಟ ಮಾಡಕತ್ತೀರಿ, ಏನೈತೆ ಏನ? ಚಹಾ ಕುಡಿದ ನಂತರ ಆತಲ್ರಿ ಬೇಕಾ, ಚಾನು ಕುಡ್ದಿದ್ದಾತು. ಬರ್ತೀನಿ. ನನಗಿನ್ನ ಏನೇನೈತನ, ಏನಾರ ನಮ್ಮ ಅತ್ತಿಗೆಮ್ಮ ಮನೆಯಾಗಿದ್ಲು, ಇವು ಮೈಲ್ಗೆ ಬಟ್ಟಿ ವಾಪಸ್ ತೊಗೊಂಡೋಗಿದ್ದು ನೋಡಿದ್ಲು. ನಂದು ಏನೈತನ, ಎಲ್ಲಿ ಗ್ರಾಚಾರ ಬಿಡಿಸ್ತಾಳ ಏನ, ಇಡತ್ತಿ ಎಲ್ಲಿ ಕುಂತಿದ್ದಿ ಮತ್ತು ಹೋಲಿಲ್ಲ ಅಂದ್ರೆ ಬರಕ್ಕೆ ಬರಲ್ಲನ ಅಂತಾಳ ಏನ. ಆತು, ನೋಡ್ತೀನಿ, ಬರಲೆ. ನಾನು ನಿಮ್ಮೆಲ್ಲರನ್ನೂ ನೋಡಿದ್ನೆಲ್ಲ ಭಾಳ ದಿನದ ಮ್ಯಾಗ ನಾನು ಕುಂತ್ಬಿಟ್ಟೆ. ಅಯ್ಯಯ್ಯ, ಎಷ್ಟು ಹೆದರ್ತೀಯ ಯವ್ವ ನಿಮ್ಮ ಅತ್ತಿಗೆ ಮಗ. ಆಸರ ಬೇಸರ ಇರಲ್ಲ ತಂಗಿ ನಿನಗೆ. ಈಟ ಒಂದು ಮುಂಜಾಲಿಂದ ನೀನು ಮಾಡೇ ಮಾಡ್ತಿದ್ದಿ, ಎಲ್ಲೂ ಹೊರ ಬರಲ್ಲ, ಏನಿಲ್ಲ, ಮನೆಯಿಂದ ಮಾಡಿಕೊಂಡು ಬಟ್ಟೆ ಹೊಲಿತಿದ್ದಿ. ಅಯ್ಯಯ್ಯವ್ವ, ಒಂದಿನ ಕುಂತ್ರಿ ಏನಾತ್ ಬಿಡು, ಏನಾಗೋದಿಲ್ಲ. ಹೇಳು ಏನಾತು, ಕುಂತ್ರ ಆಸರ ಬೇಸರ ಇರೋದಿಲ್ಲನ. ನಾ ಕುಂತಿದ್ದು ನೋಡನ್ನ ಏನು ಮಾಡ್ತಾಳೆ ಹಂಗೆ. ಹೆದ್ರ ಬಿಡ ನೀನು ಮಂಗಳ, ನೀ ಹೆದ್ರಕತ್ತಿ ಅಂದ್ರೆ ಹೆದರ್ಸ್ತಾಳೆ ಹಾಕಿ ನಿನಗೆ. ಏನಾರ ನಿನ್ನ ಗಂಡಂದು ಆ ಮೊಸಳೆ ತಿಂದೈತಿ ಅಂದ್ರಲ್ಲ, ಏನಾರ ಸಿಕ್ಕವನು ಕುರುಹು ಮೊಸಳೆ ತಿಂದಿದ್ದಕ್ಕೆ? ಇಲ್ಲ, ನಾವು ಜಗ್ ಹುಡುಕಿದ್ವಿ. ನಮ್ಮ ಅತ್ತಿ, ನಮ್ಮ ಮಾವ, ನಮ್ಮ ಮಾವ ಎಲ್ಲ ಜಗ್ ಹುಡುಕಿದ್ರು. ಊರ ಮಂದಿನ ಹುಡುಕಿತ್ತು, ಏನಾರ ಸಿಗುತ್ತಾನ. ಮತ್ತು ದೇಹ ಸಿಕ್ತಂದ್ರೆ ಮತ್ತು ದೇಹಕ್ಕೆ ಒಂದು ಶಾಂತಿ, ಆತ್ಮಕ್ಕೊಂದು ಶಾಂತಿ ಮಾಡೋಕೆ ದೇಹ ಬೇಕು. ಅದಕ್ಕೊಂದು ಪೂಜೆ ಗೀಜೆ ಮಾಡಿ ಏನಾರ ಮಾಡೋನು. ಪೂರಾ ತಿಂದಿರೋದಿಲ್ಲ ಮೊಸಳೆ, ಒಬ್ಬ ಮನುಷ್ಯನ ಏನು ತಿನ್ನುತ್ತಾ ಅಂತಂದ್ರೆ ಊರನರು ಎಲ್ಲರೂ ಹುಡುಕಿದ್ರು, ಸಿಗಲಿಲ್ಲ. ಮತ್ತೆ ಎಲ್ಲರೂ ಹೇಳ್ಕೊಂಡು ಹೋಗಿ ಇಟ್ಟಿಟ್ಟು ತಿಂದೈತೋ ಏನೋ. ಹೆಂಗೆ ಹೇಳ್ತಿದ್ದಿ? ಏನು ಸಿಗ್ಲಿಲ್ಲ ಬಿಡು, ಸಿಕ್ಕಿಲ್ಲ. 2 ವರ್ಷ ಆತನ ಹಂಗಾಗಿ. 2 ವರ್ಷ ಇನ್ನೂ ಆಗಿಲ್ಲ, 18 ತಿಂಗಳು ಆತು.
ಅದೇನವ ದಿನ ಬರೋದು ತಂಗಿ ಭಾರಿ ಕಷ್ಟ ಐತಿ ಕರೆನ. ಏನಿದು ಮುಸ್ಲಿ ಎಳ್ಕೊಂಡು ಹೋಗಿರೋದು ಕತ್ತಿ ಐತಲ್ರಿ, ಇದು ಕರೆ ನಿಜ ಜೀವನದಾಗ ನಡೆದಿರೋದು. ಇದು ಒಬ್ಬರ ಜೀವನದಾಗ ಅವರು ನನ್ನ ಫ್ರೆಂಡ್ ಹೇಳಿದ್ದು, ಅವ್ರ ಅಜ್ಜಿ ಜೀವನದಾಗ ನಡೆದಿದ್ದು. ಅದನ್ನು ಅವ್ರು ನನಗೆ ಹೇಳಿದ್ದು, ಅದನ್ನು ಮಾಡಾಕತ್ತೀನಿ. ಆದರೂ ನಿಮ್ಮ ಅತ್ತೆ ನಿಮ್ಮ ಮಾವ ಹಿಂಗೆ ಕಳಿಸ್ಬಾರ್ದಾಗಿತ್ತು. ಅಲ್ಲ, ಹೆಂಗೂ ಒಂದು ಮೊಮ್ಮಗಿತ್ತ ಬೇಕಾದಂಗೆ. ಆಕಿಗೆ ನಿಮ್ಮ ಇದನ್ನ ನಿಂತಿಗಿನ್ನ ಮಕ್ಳು ಇದ್ದಂಗಿಲ್ಲ, ಹೌದಿಲ್ಲ? ಇಲ್ಚಿಗವ, ಆಕೆಗೆ ಇನ್ನೂ ಮಕ್ಳು ಇದ್ದಂಗಿಲ್ಲ. ಈಗ ನಾನು ಇಲ್ಲಿಗೆ ಬಂದು ಮತ್ತು 1.5 ವರ್ಷ ಆತಲ್ಲ, ಮತ್ತು ಅಲ್ಲಿ ಏನಾಗೈತ ಏನೋ ನನಗೂ ಗೊತ್ತಿಲ್ಲ. ಮತ್ತು ನಾನು ಏನೂ ಅದ್ರದ್ದು ಗೊತ್ತಿಲ್ಲವ. ಮತ್ತು ವಂಶ ಆಗಿ ಬೆಳಿಬೇಕು. ಆಕೆಗೂ ಮಕ್ಕಳಿಲ್ಲ, ಮತ್ತು ಇದ್ರಿರ್ತಾಳೆ ಬಿಡು ಅನ್ಲಿಲ್ಲೋಳು. ನಂಗೆ ಅಲ್ಲಿ ಇರೋಕೆ ಆಗಲಿಲ್ಲ ಬೇಚಿಗವ. ದಿನಾ ಬೆಳಗಾದ್ರೆ ಸಾಲ್ಗಾರ ನನ್ನ ಕೊಳ್ಳಾಗಿದ್ದಿದ್ದು ಗುಂಡಿದ್ದು ಅಲ್ಲ ಬಂಗಾರದು, ಅವನ ಸಮಯಕ್ಕೆ ಬಿಚ್ಕೊಟ್ಟಿ ನೋಡಿ. ನಾನು ಸಾಲ್ಗಾರರ ಕಾಟ ತಡ್ಕೊಳಾರ್ದ ಅಷ್ಟು ಸಾಲ ಮಾಡಿಬಿಟ್ಟ ನನ್ನ ಗಂಡ. ಅದಕ್ಕೇನು ಬಂದಿತ್ತ ಯವ್ವ ಅಂತ ಪರಿ ಸಾಲ ಮಾಡ್ಕೊಂಡು ಕುಂದ್ರು ಅಷ್ಟು. ಯಾರಿಗೆ ಗೊತ್ತು ಬೇಚಿಗವ ಏನಿತ್ತ ಏನು. ಗಂಡು ಮಕ್ಕಳು ಹೊರಗೆ ಹೋಗಿದ್ರ ನಾವು ಎಲ್ಲಿ ಕೇಳ್ಬೇಕು? ನಾವು ತಲೆ ಕೇಶಂತಿದ್ದಿಲ್ಲ. ಹೊರಗೆ ಹೋಗ್ತಾರ ಬಿಡು, ಗಂಡು ಮಕ್ಕಳು ಮಾಡ್ತಾರ, ತಂದು ಹಾಕ್ತಾರ. ನಮಗೆ ಏನು ಕಳ್ಸಿಬಿಟ್ಟಿದ್ರು ನಮ್ಮವ್ವ ನಮ್ಮಪ್ಪ. ಹೊರಗೆ ಗಂಡು ಮಕ್ಕಳು ಅವ್ರು 108 ಇರ್ತಾವು, ಏನು ಕೇಳಬಾರ್ದು, ತಂದು ಹಾಕ್ತಾರ. ನೀನು ಉಣ್ಣಾಕೈತಾ ತಿನ್ನಾಕೈತಾ, ನಿನ್ನ ಮಕ್ಳಿಗೈತಾ ಬಟ್ಟೆ ಉಡಾಕ ತೊಡಾಕ ಮುಗೀತು. ಎದಕ್ಕೆ ಕೇಳ್ತೀರಿ ನೀವು ಅನ್ನಂಗೆ ಬೆಳೆಸ್ಬಿಟ್ರ. ನಾವು ಯಾಕೆ ಎಲ್ಲೋಕ್ಕಿ ಏನು ಅಂತ ನಾವು ಎಂದು ಕೇಳಲಿಲ್ಲ. ನೀ ಕೇಳಬೇಕಿತ್ತು. ನೀನ ಒಂದಿಟ್ಟು ಬಿಗಿ ಮಾಡಿದ್ದೆ ಅಂತಿದ್ರೆ ಆತ ಅಷ್ಟಕ್ಕೊಂದು ಸಾಲ ಮಾಡ್ತಿದ್ನ ಇಲ್ಲವ ಯವ. ನೋಡಿ ಹೇಗೈತಿ ಈಗ ನಿಂದ ಪಜಿತಿ ನೋಡಿ, ಯಾರ್ದು ಇಲ್ಲ ಯವ. ನೀನ ತೆಗಿಬೇಕೆಲ್ಲ ತತ ನೋಡಿ ಹೇಗೈತಿ ಈಗ. ಕರೆ ಬೇಕ ಕರೆ. ನಾವು ಗಂಡಸ್ರು ಹೊರಗೆ ಅಡ್ಡಾಡ್ತಾರ 108 ಇರ್ತಾವು, ನಮಗೆ ಯಾಕೆ ಬಿಡು ಅಂತಂದು ಬಿಡಂಗಿಲ್ಲ ಯವ್ವ, ಬಿಡಂಗಿಲ್ಲ. ನಂಗೆ ಅದಕ್ಕೆ ಅಲ್ಲಿ ಅವ್ರ ಹಂಗೆ ಸಾಲಗಾರ ದಿನ ಬೆಳಗ್ಗೆ ಬರೋದಕ್ಕೆ ಏಂತಿದಾಳಲ್ಲ ಅನ್ನೋದಕ್ಕೆ ಸಾಕಾಗಿ ನನಗೂ ಏನೂ ಗೊತ್ತಿಲ್ಲ ಅಂತಂದೆ. ಇನ್ನು ಇವ್ರನ್ನು ನಿನಗೆ ಅದು ಖಾಲಿ ಕೂಳಾಕ್ಲಿ ನನ್ನ ಮಗನ ಬಂದು ಒಂದು 5-6 ವರ್ಷದ ನನ್ನ ಮಗನ ನುಂಗಿ ನೀನು ಅಂತ ನಮ್ಮ ಅತ್ತಿ ನಮ್ಮ ಮಾವನು ಚಲೋ ಮಾಡಿದ್ರೆ, ಬೇರೆ ದಾರಿ ಇಲ್ದ ಮಗನ ಕರ್ಕೊಂಡು ರಾತ್ರಿ ಇಲ್ಲಿ ಬಂದಿದ್ರೆ ಇಲ್ಲಿದು ಹೀಗೈತೆ ನೋಡಿ ಬಜಿತ್ ನಂದು. ಸಮಾಧಾನ ಮಾಡ್ಕೊಳವ ಮಂಗಳ, ಸಮಾಧಾನ ಮಾಡ್ಕೊ. ಹೋಗು, ಇನ್ನೂ ತಡ ಆದ್ರೆ ಮತ್ತೆ ಅದು ಊರಾಗ ತಿರ್ಗಕ್ಕೆ ಹೋಗಿದ್ದು ಬಂದ್ಗಿಂದಿತ್ತು. ಹೋಗು. ಆಕಿವು ಒಂದೆರಡದವು ಅಲ್ಲೇ ಒಂದಿಷ್ಟು ನೀರಿನಾಗ ಹಿಂಡಿ ಹಾಕ್ತೀನಿ. ಅಷ್ಟು ಹಿಂಡಕ್ಕಾಗಲ್ಲ. ಮತ್ತು ಏನೂ ಹೋಗೋದಿಲ್ಲ ಅನ್ನೋ ಒಂದು ಚಲೋ ಮಾಡಿದ್ಲು ಅಂದ್ರೆ ಜಂಪರ್ ಮತ್ತು ಏನೋ ಅಂತಾರಲ್ಲ. ಆಯ್ತು ಹೋಗು. ನೋಡ್ರವ ನಾನು ಬರ್ತೀನಿ ತಗೋ. ಚಾ ಚಲೋ ಆಗಿತ್ಲೇ ಕವಿತೆ? ಬರಲ ನನ್ನ ಸೊಸಿ ಏನು ಮಾಡತ್ತಾಳ ಏನ ಪಾಪ ಕಿವು ಏನಾರು ಬೇಕೇನ ಕೇಳ್ತೀನಿ. ಬರ್ತೀನಿ ನೋಡ್ರವ. ಆಟ ಆಡ್ಬೇಕಾ? ಹೋಗ್ಬಾ. ಕವಿತಾ ನೀವು ಒಂದಿಟ್ಟು ಒಳಗೆ ಹೋಗುವ. ಓಟು ಒಳಗಿಂದ ಹೊರಗೆ ಕಸಾನ ಇದು ಹಿತ್ಲದ್ದು ನಿಮ್ಮವ್ವ ಅಂತಾಳ. ಹೋಗು. ನೀನು ತಲೆಬಾಗ್ಲಿ ಮುಂದೆ ಮೊದ್ಲು ನೀರು ಹಾಕಿ ದೀಪ ಹಚ್ಚೋಗುವ. ಎಡತ್ತಾತು ಹೊತ್ತು ಭಾಳ ಆತು. ಹೋಗು. ಹೋಗ್ತೀನಿ. ಇನ್ನೇನ್ರಿ ಬೇಕ? ನಾನು ಬರ್ತೀನಿ. ತಡಿ ಇಲ್ಲಿ 1 ನಿಮಿಷ. ಏನೋ ನಿನಗೆ ವಿಷಯ ಹೇಳ್ಬೇಕು. ತಡಿ. ಈಗ 3 ದಿನದ ಹೊತ್ತಾತು ನಿನ್ನ ಗಂಡ ಬಂದಿಲ್ಲ ಅಂತೀಯಲ್ಲ, ಒಂದಿಟ್ಟು ವಿಚಾರ ಮಾಡಿ ಏನು ಬೇ ತಂಗಿ. ಯಪ್ಪ ಎಣ್ಣ, ಯಾಕ ನೀವೆಲ್ಲರೂ ಭಾಳ ಒಗಟ ಮಾತಾಡಕತ್ತೀರಿ? ನನಗೆ ಹೆದರಿಕೆ ಆಗತ್ತಪ್ಪ. ಏನು ಅನ್ನೋದು ಹೇಳ್ರಿ. ಏನ ಎಣ್ಣ ನೀನು ಏನೋ ಆಗಲ್ಲ ಅಡ್ಡಗೋಡಿ ಮ್ಯಾಗ ದೀಪ ಇಟ್ಟಂಗೆ ಮಾತಾಡ್ದಿ. ನಮ್ಮ ಚಿಗವನು ಹಂಗೆ ಮಾತಾಡ್ತಾಳ, ಇವರು ಪದ್ಮಕ್ಕನು ಹಂಗೆ ಮಾತಾಡ್ತಾಳ. ಯಾಕೆ ಹಂಗೆ ಮಾತಾಡಕತ್ತೀರಿ ಅಂತೀನಿ ನಾನು. ಏನಿಲ್ಲವಾ, ಮೊನ್ನೆ ಶಂತ್ಯಾಗ ಆಕಿ ನಮ್ಮೂರಿಗೆ ಆಕಿ ಕುಣಿಯಕ್ಕೆ ಬಂದಿದ್ಲೋಡು. ರಾತ್ರಿ ಕುಣಿತಿದ್ಲೋಡು ಆಕಿ ಬಂದು. ಆ ಹೆಣ್ಮಗಳ ಜೊತೆಗೆ ನಮ್ಮ ಚಂದ್ರೆ ಅಡ್ಡಾಡೋದು ನಮ್ಮ ಊರನ್ನಾರು ನೋಡ್ಯಾರ ಪ್ಯಾಟ್ಯಾಗ. ಅಷ್ಟ ಅಲ್ಲ ಗಿರಿಜಾ, ನಾವು ನಿಮ್ಮ ಅತ್ತಿಗೂ ಹೇಳಿ ಬಂದೀವಿ ಈ ವಿಷಯನ. ಅಂದ್ರೆ ನಾ ಹೇಳಿಲ್ಲ, ನಾ ಹೇಳಿ ಬಂದೀನಿ. ಹೌದಾ? ಈ ವಿಷಯ ನಮ್ಮ ಅತ್ತಿ ಗೊತ್ತೈತ? ಅಲ್ರಿ ಬೇಕಾ ನನಗೆ ಹೇಳೋದಲ್ಲನ? ಅಯ್ಯ, ಇದಾಗಲೇ 1 ವಾರದ ಮ್ಯಾಗ ಆಗೈತೆ ನೋಡು. ನಾನು ಒಂದು 4-5 ದಿನದಿಂದ ಬಂದ ನಿಮ್ಮ ಅತ್ತಿಗೆ ಹೇಳಿ ಬಂದೀನಿ. ಯಾಕ ನೋಡು ಹಿಂಗೆ ಹೊಲದಾಗ ನಮ್ಮ ಕವಿತೆ ಕಣ್ಣಿಗೆ ಬಿದ್ದೈತಿ. ಯಾರಂದ್ರೆ ನಿಮ್ಮ ಅತ್ತಿ ತಂಗಿ ಅಂತಂದಾನಂತ. ಅಂದ್ರೆ ನಿನ್ನ ತಂಗಿ ಅಂತಂದಂತ. ಆಕಿಗೆ ಹೊಲದಾಗ ನೋಡ್ಯಾರ, ಹೊಲಕ್ಕೆ ಬಂದಾಳ ಆಕಿ. ನಮ್ಮ ಕವಿತಾವ್ ನೋಡ್ಯಾಳ. ನಮ್ಮ ಕವಿತಾವ್ ನೋಡಿ ಬಂದು ಇವರಿಬ್ಬರಿಗೂ ಹೇಳಿದ್ಲು. ಇವರಿಬ್ಬರು ಮಾತಾಡಕತ್ತಿದ್ರು. ಯಾಕವ ನಾ ಸೂಕ್ಷ್ಮ ಅವ್ರ ಅತ್ತಿಗೆ ಹೇಳಿ ಬರ್ತೀನಿ. ಆ ಹೆಂಡತಿ ಮತ್ತೆ ಏನು ಕೇಳ್ತಾನ ಅವ್ರ ಆಡೆ ಹೆಂಡತಿಗೆ ಅಂದ್ರೆ ಕಣ್ಣು ಕಾಲು ಕಿಸಿತಾನ. ಅದಕ್ಕೆ ಅವ್ರವ್ಗೆ ಹೇಳ್ತೀನಿ ಅಂತ ಹೇಳಿ ಬಂದೀನಿ. ಯಾಕೆ ನಿಮ್ಮ ಅತ್ತಿ ನಿನ್ನ ಮುಂದೆ ಏನೂ ಹೇಳಿಲ್ಲನ? ಅಲ್ಲ, ನಮ್ಮ ಅತ್ತಿರ ಮಗ್ ಏನು ಹೇಳ್ತಾಳೆ ಹೇಳ? ಆಕಿ ಮಗ್ ಏನ್ರ ಹೇಳ್ಬೇಕಂದ್ರೆ ಇದು ಮನೆಗೆ ಬರ್ಬೇಕಾ? ಇವು ಮನೆಗೆ ಎಲ್ಲಿ ಬಂದ ನೀವ? ನನ್ನ ಗಂಡ ಮನೆಗೆ ಬಂದಿಲ್ಲ. ಹೌದಾ? ಅಂದ್ರೆ ಈಗ 1 ವಾರ 20 ಆತು ಒಟ್ಟ ಮನ್ಯಾಗ ನಿಂದ್ರವಲ್ಲ. ಅದ ಅಂತೀನಿ ನಾನು. ಯವ್ವ ನನ್ನ ಹಣೆ ಬರಕ ಏನು ಕೇಳ್ತಿಬೇ ಯಕ್ಕ. ಮೊನ್ನೆ ಅವರು ಇವ್ರದ್ದು ಮಗಂದು
ಹೆಸಡದಿತ್ತು ನೋಡು ನಮ್ಮ ಅತ್ತಿ ಹಿಂಗೆ ಹೋಗ್ಬೇಡ ಬಿಚ್ಚುಲೆ ಗೌರಮ್ಮ ಹೋದಂಗ ಮೈಮ್ಯಾಗ ಒಂದಿಷ್ಟು ಏನಾರ ಹಾಕ್ಯಂಡು ಹೋಗಿ ಬಂಗಾರ ಬಂಗಾರ ಅಂದ್ಲು. ನಾನು ಹ್ಞೂ ಅಂತಂದು ಹೋಗಿ ಪೆಟ್ಗಿ ತೆಗೆದ್ರ ಮನ್ಯಾಗ ಬಂಗಾರದ್ದು ನಂದು ಬೋಲ್ಮಾಡ್ ಸರ ಮೇಲ್ಗುಣ್ ಸರ ಅವ ಇಲ್ಲ. ನಾನು ಎಲ್ಲೇ ಇಟ್ಟೀನಿ ನಮ್ಮ ಅತ್ತಿಗೆ ಎದ್ರು ಬೈತಾ ಅಂತಂದು ನಾ ಏನು ಹೇಳಾರ್ದಂಗ ಪುಟಕ್ಕನ ಹೋಗಿ ಪುಟಕ್ಕನ ಬಂದೀನಿ ಆಕಿ ಕಾಣ್ಲಾರ್ದಂಗ. ಇದು ಹಿಂಗೈತನ ನನಗೆ ಗೊತ್ತಾಗಿಲ್ಲಲ್ಲ. ನನಗೆ ಅದಕ್ಕೆ ಮನೆಯಾಗಿರೋದು ಇಟ್ಟು ಸಾಮಾನ ಇಟ್ಟಲ್ಲಿರುವಲ್ವಾಗ್ಯವು ನನಗೆ ಅರ್ಥ ಆಗಲಿಲ್ಲ ನೋಡ್ಬೇಕ. ಒಂದಿಟ್ಟು ಲಘು ಹೇಳ್ಬಾರ್ದ ಯವ್ವ, ಒಂದಿಟ್ಟು ಹುಷಾರಾಕಿದ್ಯಾನ ನೀವೇನ ಯವ್ವ ಎಂತ ಇನ್ನು ಮುಂದೆ ನೋಡ್ಬಿಟ್ರಿ. ಅಲ್ಲಲ್ಲೇ ಯಾವ್ದು ಕರೆನ ಯಾವ್ದು ಸುಳ್ಳ. ಈಗ ನೀನಂತ್ರ ನಮ್ಮ ಮಾತು ನಂಬಿದಿ ಖರೆ, ಬೇರೆ ಯಾರಾಗಿ ನಾವು ಗಂಡ ಹೆಂಡತಿ ಚಂದದೀವಿ ನಮ್ಗೆ ಹಚ್ಚಕ್ಕೆ ಹೇಳಕತ್ತೀರೇನೋ ಅಂತಂದ್ರಂದ್ರೆ ಹೆಂಗಿರುತ್ತೆ ಹೇಳಿ. ನಾವು ಒಳ್ಳೇದಕ್ಕೆ ಹೇಳ್ತೀವ, ನಾವೇ ನಿಮ್ಮಿಬ್ಬರ ಮಧ್ಯೆ ಜಗಳ ತಂದು ಹಚ್ಚಕ್ಕಿರ್ತಾನ ಯವ್ವ. ಯಾರು ಹೇಳಿದ್ರೆ ನಂಬಬೇಕು ಯಾರು ಹೇಳಿದ್ರೆ ನಂಬಾರ್ದನ ನನಗೆ ಗೊತ್ತಾಗುತ್ತೆ ಯವ್ವ ಲಕ್ಷ್ಮಕ್ಕ. ನೀನು ನಂಬಲಾರ್ದ ಇನ್ನೇನು ಯಾರು ನಂಬ್ಲಿ ಹೇಳು. ಇದು ಏನು ಹಣೆ ಬರ ಬಂತ ಯವ್ವ. ಕೈಯಾಗ ಒಂದು ಕೂಸು ಹುಡುಗ ದ್ವಾರದಾಕತ್ತೈತಿ, ಸಾಲಿ ಮೂಲಿ ಏನ್ರ ಒಂದಿಟ್ಟು ಆಸ್ತಿ ಪಾಸ್ತಿ ಮಾಡ್ಕೋಬೇಕು, ಮನೆಗೆ ನೀ ಚಂದಾಗ ಗಟ್ಟಿ ಮಾಡ್ಕೋಬೇಕು. ಇಲ್ಲ ಯಾವಕ್ಕಿಂದ ಹೊಂಟಾನ ಏನವ ಯವ್ವ, ಮನೆಗೆ ಬರವಲ್ಲಾಗ್ಯಾನ ಯವ್ವ. ಹ್ಯಾ ಮಾಡ್ಲಂಗಾಗೈತೆ ನನಗೆ ಅಂಕರ್ ಕರೇನ. ನೋಡಿಲ್ಲಿ ತಂಗಿ, ಈಗ ನಮ್ಮ ಮಂಗಳವಾಗ ಆಗಿದ್ದ ಗತಿ ನಿನಗೆ ಬರಬಾರ್ದು ಅಂದ್ರೆ ಈಗ ಮೂಗ್ದಾರ ಹಾಕಿ ಗಟ್ಟಿ ಮಾಡಿ ಬಿಗಿ ಮಾಡಿ ಇಟ್ಕೋ. ಏನ ಹ್ಞೂ ಯಪ್ಪ ಅಣ್ಣ ಹ್ಞೂ.